ವೇದಿಕೆ ಅಂತ ಹೆಬ್ಬಣಿ ಪಂಚಾಯತಿಯಿಂದಾನೇ ಇದೇ ದಿವಸ ಫಸ್ಟ್ ದಿವಸ ಮಾಡಬೇಕು ಅಂತ ನಾವು ಅಂದ್ಕೊಂಡ್ವಿ. ನಮಗೆ ಎಲ್ಲ ಸ್ವಲ್ಪ SDMC ಅವ್ರನ್ನ ಕರೆಸ್ಬೇಕು ಅಂತ ನಮ್ಮ BO ಸರ್ ಕಡೆಯಿಂದನೇ ಮೆಸೇಜ್ ಎಲ್ಲ ಕಳಿಸಿ ಪ್ರಯತ್ನ ಮಾಡಿದ್ವಿ. ಆದರೆ ಕೂಡ ಒಂದು ಸ್ವಲ್ಪ ಜನ ಬಂದಿದ್ದಾರೆ. ಕೂಲಿ ನಾಲೆ ಅಂದ್ಕೊಂಡು ನಮ್ಮ ಸದಸ್ಯರುಗಳು ಹೋಗ್ತಾರೆ. ನಮ್ಮ ಪ್ರಯತ್ನ ನಮ್ಮ ತಾಲೂಕು ಅಧ್ಯಕ್ಷರಾಗಿ ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು ಏನಂತಂದರೆ, ನಮ್ಮ ಮಗುಗಾಗಿ ನಮ್ಮ ಮಕ್ಕಳಿಗಾಗಿ ತಿಂಗಳಿಗೆ ಒಂದ್ಸರಿ ಆಗಿರ್ಬೋದು, 15 ದಿವಸಕ್ಕೆ ಒಂದ್ಸರಿ ಆಗಿರ್ಬೋದು, ಕೂಲಿ ಬಿಟ್ಟಾದ್ರೂ ಶಾಲೆ ಕಡೆ ಬಂದು ನಮ್ಮ ಸಾರ್ಗಳನ್ನ ಉಪಾಧ್ಯಾಯರನ್ನ ತಿಳಿಸ್ಕೋಬೇಕು. ನಮ್ಮ ಮಗು ಯಾವ ಥರ ಎಜುಕೇಷನ್ ಮಾಡ್ತಾ ಇದೆ, ಯಾವ ಸಬ್ಜೆಕ್ಟಲ್ಲಿ ನಮಗೆ ಡಲ್ ಆಗ್ತಾ ಇದೆ ಮಗು, ಅದನ್ನು ವಿಚಾರಣೆ ಮಾಡ್ಕೋಬೇಕು. ಅದನ್ನು ವಿಚಾರಣೆ ಮಾಡಿದ್ರೆ ಮಾತ್ರ ಸರ್ಕಾರಿ ಶಾಲೆಯನ್ನು ನಾವು ನಮ್ಮ 18 ಜನ ಸದಸ್ಯರು ಉಳಿಸ್ಕೋಬೇಕು. ಅವರನ್ನ ಮತ್ತೆ ಗ್ರಾಮ ಪಂಚಾಯತಿ ಮೆಂಬರ್ನ ಕರ್ಕೊಂಡು ಈ ಶಾಲೆ ಬಗ್ಗೆ ಏನಾದರೂ ಅಡಚಣೆ ಇದೆಯಾ, ಹೆಚ್ಚು ಕಮ್ಮಿ ಏನೋ ಪ್ರಾಬ್ಲಮ್ಸ್ ಇದೆಯಾ, ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಬೋದು, PDOನ ಆಗ್ಬೋದು, EOನ ಆಗ್ಬೋದು, ನಮ್ಮ ಧರ್ಮಸ್ಥಳ ಸಂಘದ ವತಿಯಿಂದ ನಾನಾ ಸಪೋರ್ಟ್ ನಮಗಿದೆ. ಸರ್ಕಾರಿ ಶಾಲೆಗೆ ಸ್ಕಾಲರ್ಶಿಪ್ ಆಗ್ಬೋದು, ಶಾಲೆಗೆ ಏನಾದರೂ ಸರ್ ಈ ಥರ ನಾವು ಕೊಂಡಾಗ್ತಾ ಇದ್ವಿ, ನಿಮ್ಮ ಕಡೆಯಿಂದ ಏನಾದರೂ ಇದ್ರೆ ಅವರು ಇಷ್ಟು ಅಂತ ಕಳಿಸ್ತಾರೆ. ಮತ್ತೆ ಟ್ಯೂಷನ್ ಕಾರ್ಯಕ್ರಮ ಕೂಡ 10th ಹುಡುಗರಿಗೆ 3 ತಿಂಗಳು ಫ್ರೀಯಾಗಿ ಅವರೇ ಮಾಡ್ಕೊಡ್ತಾರೆ. ಮತ್ತೆ ಎಲ್ಲಾದರೂ ಇಂಗ್ಲೀಷ್ ಮೀಡಿಯಮ್ಗೆ ಆಗ್ಬೋದು, ನಾವು ಎಜುಕೇಷನ್ ಇದು ಟೀಚರ್ ಇಲ್ಲ ಅಂತಂದರೆ ಗೌರವಧನ ಅವರೇ ಕೊಟ್ಟು ಇಂಗ್ಲೀಷ್ ಟೀಚರ್ ಕೂಡ ಅವರೇ ಕೊಡ್ತಾ ಇದ್ದಾರೆ. ಈ ಥರ ಎಲ್ಲ ಕೆಲಸ ಕಾರ್ಯಗಳು ಸರ್ಕಾರಿ ಶಾಲೆಗೆ ಸಿಗ್ತಾ ಇದೆ. ನಾವು 18 ಜನ ಅಲ್ಲ, ಇನ್ನೂ ಸ್ವಲ್ಪ ಹಿರಿಯನ್ನು ಸೇರಿಸ್ಕೊಂಡು ಪ್ರತಿ ತಿಂಗಳಿಗೊಂದ್ಸರಿ ಇಲ್ಲೇ ಶಾಲೆ ಹತ್ರ ಬಂದು ಪ್ರತಿ ತಾಲೂಕಲ್ಲಿ ಸರ್ಕಾರಿ ಶಾಲೆಗಳ ಹತ್ರ ಪೋಷಕರ ಸಭೆ ಅಂತ ಮಾಡಿ ಎಲ್ಲ ಸದಸ್ಯರು ಸೇರಿ ನಮ್ಮ ಶಾಲೆಗೆ ಏನು ಕೊರತೆ ಇದೆ, ಆ ಪಕ್ಕದಲ್ಲಿರೋ ಪ್ರೈವೇಟ್ ಶಾಲೆ ಯಾವ ಥರ ಆಗಿದೆ ಅದಕ್ಕಿಂತ ಚೆನ್ನಾಗಿ ನಾವು ಮಾಡಬೇಕು ಅಂತ ದಾನಿಗಳನ್ನು ಅದಕ್ಕೆ ಆಗ್ಬೋದು, ಇನ್ನೊಬ್ಬನಾದ್ರು ಹಿಡಿದು ನಾವು ಒಂದು ಕೈಯಿಂದ ಸಹಾಯ ಮಾಡ್ಕೊಂಡು ಹೋದ್ರೆ ಸರ್ಕಾರಿ ಶಾಲೆಯನ್ನು ಉಳಿಸೋಕ್ಕೂ ಎಲ್ಲ ಪ್ರಯತ್ನ ಮಾಡಬೇಕಂತ ಎಲ್ಲರನ್ನು ಹೊಂದಿಸುತ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ತಾಲೂಕು ಮತ್ತು ಜಿಲ್ಲಾ SDMC ಸಮನ್ವಯ ವೇದಿಕೆಯಿಂದ ಪಂಚಾಯಿತಿವಾರು ಏನು SDMC ಅವ್ರ ಮುಖಾಮುಖಿ ಭೇಟಿ ಮಾಡಿ ನಾವು ಚರ್ಚೆ ಮಾಡಬೇಕು ಅಂತ, ಇದು ತುಂಬಾ ಸಂತೋಷದ ವಿಷಯ. ಯಾಕಪ್ಪ ಅಂದ್ರೆ ಎಲ್ಲಾ ಇಲಾಖೆಗಳಾಗ್ಲಿ ಮತ್ತು ಸರ್ಕಾರ ಹೊಸ ಕಾನೂನುಗಳನ್ನ ಮತ್ತೆ ಇದನ್ನ ಅನುಷ್ಠಾನ ಮಾಡೋದಕ್ಕೆ ಮುಂಚೆ ಮೊದಲನೇದು ಪ್ರಪ್ರಥಮವಾಗಿ ಸಮುದಾಯದೊಂದಿಗೆ ಅಭಿವೃದ್ಧಿ ಸಂಸ್ಥೆ ಕಡೆಯಿಂದ ಇದ್ದಾರೆ, ಅವ್ರಿಗೂ ಕೂಡ ನಮ್ಮ ಹೆಬ್ಬಣಿ ಕ್ಲಸ್ಟರ್ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಈ ಒಂದು ಪಂಚಾಯಿತಿ ಮತ್ತು ಕ್ಲಸ್ಟರ್ ಸಮಿತಿ ಸಾಮಾನ್ಯ ಸಭೆಯನ್ನ ತಾಲೂಕು SDMC ಮತ್ತು ಜಿಲ್ಲಾ SDMC ಸಮನ್ವಯ ವೇದಿಕೆಯಿಂದ ಹಮ್ಮಿಕೊಂಡಿರೋ ತುಂಬಾ ಸಂತೋಷದ ವಿಷಯ. ಈ ಒಂದು ಸಭೆಯ ಹೆಬ್ಬಣಿ ಗ್ರಾಮ ಪಂಚಾಯಿತಿ ಕೇಂದ್ರ ಶಾಲೆ GHPS ಹೆಬ್ಬಣಿ ಶಾಲೆಯ SDMC ಅಧ್ಯಕ್ಷರಾದ ವೆಂಕಟರಾಮನ್ ಅವರು ಈ ಒಂದು ಸಭೆಗೆ ಆಗಮಿಸಿ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಅವ್ರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ SDMC ಕೋಲಾರ ಜಿಲ್ಲಾ ಸಮನ್ವಯ ವೇದಿಕೆಯ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ಸರ್ ಅವರು ಬಂದಿದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಹೆಬ್ಬಣಿ ಕ್ಲಸ್ಟರ್ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈ ಒಂದು ಸಭೆಗೆ ನಮ್ಮ ಮುಳಬಾಲ್ ತಾಲೂಕು ಅಧ್ಯಕ್ಷರಾದ ನಾಗೇಶ್ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯದರ್ಶಿಗಳಾದ ಮುರಳೀಕೃಷ್ಣ ಅವರು ಕೂಡ ಮುನ್ಕೃಷ್ಣ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಖಜಾಂಚಿಗಳಾದ ನಟರಾಜ್ ಅವರು ನಮ್ಮ ಕ್ಲಾಸ್ಮೇಟ್ ಹೈಸ್ಕೂಲ್ ಅಲ್ಲಿ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಉಪಾಧ್ಯಕ್ಷರಾದ ಅಶ್ವಿನಿ ಮೇಡಮ್ ಅವರು ಬಂದಿದ್ದಾರೆ. ಅವರು ನಮ್ ಚಿರಪರಿಚಿತರು, ನಮ್ಮ ಮನೆ ಮುಂದ್ಗಡೆನೆ ಅವ್ರು ಇರೋದು ಸುಮಾರು ವರ್ಷಗಳಿಂದ ನಾವು ಅಲ್ಲೇ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬೈರ್ಕೂರು ಹೋಬಳಿ ಶಿಕ್ಷಣ ಸಂಯೋಜಕರಾದ ಮುನ್ಸ್ವಾಮಿ ಸರ್ ಅವರು ಬಂದಿದ್ದಾರೆ. ಬೆಳಗ್ಗೆನೆ ಬಂದು ಎಲ್ಲಾ ಇನ್ಫಾರ್ಮ್ ಮಾಡಿ ಫೋನ್ಗಳು ಮಾಡಿ ಎಲ್ಲರನ್ನೂ ಆಹ್ವಾನಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಇದು ಪ್ರೌಢಶಾಲೆ ಶಿವರಾಜ್ ಸರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಗೊಲ್ಲಲ್ಲಿಯ SDMC ಅಧ್ಯಕ್ಷರಾದಂತ ಸುರೇಶ್ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಉಪಾಧ್ಯಕ್ಷರಾದ ಗೊಲ್ಲಲ್ಲಿ ಶಾಲೆ ಉಪಾಧ್ಯಕ್ಷರಾದ ಪದ್ಮನಾಭ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಗೆ ತಡವಾಗಿ ಬಂದ್ರು ಕೂಡ ಎಲ್ಲಾ SDMC ಅವ್ರಿಗೆ ಮತ್ತು ಮುಖ್ಯ ಶಿಕ್ಷಕರಿಗೆ ನಾವು ನೆನ್ನೆ ದೂರವಾಣಿ ಕರೆ ಮಾಡಿ ಮತ್ತು ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ದೆ. ಕಾರಣಾಂತರಗಳಿಂದ ಒಂದೇ ಬೇರೆ ಬೇರೆ ಕಾರಣಾಂತರಗಳಿಂದ ಕೆಲವರು ಇನ್ನ ಆಗಮಿಸಲಿದ್ದಾರೆ. ನಮ್ಮ ಮುಖ್ಯೋಪಾಧ್ಯಾಯರಾದ
ಸುನಕುಂಟ CR ನಾಗರಾಜ್ ಸರ್ ಅವರು, ಮತ್ತೆ ಎಲ್ಲ ಮತ್ತು ಮೇಲುಸ್ತುವಾರಿ ಸಮಿತಿಗಳ ಸಮನ್ವಯ ವೇದಿಕೆ, ಮುಳಬಾಗಿಲು ತಾಲೂಕು ವೇದಿಕೆ ಮತ್ತು ಪಂಚಾಯಿತಿ ಮತ್ತು ಕ್ಲಸ್ಟರ್ ಸಮಿತಿಯ ಸಾಮಾನ್ಯ ಸಭೆ. ಈ ವೇದಿಕೆಗೆ ಆಗಮಿಸಿದ ತಾಲೂಕು SDMC ಅಧ್ಯಕ್ಷರುಗಳೇ, ಜಿಲ್ಲಾ ಅಧ್ಯಕ್ಷರುಗಳೇ ಹಾಗೂ ಧರ್ಮಸ್ಥಳದ ತಾಲೂಕು ಕಾರ್ಯನಿರ್ವಾಹಕ ಹರೀಶ್ ಸರ್ ಅವರೇ ಹಾಗೂ CRP ಸರ್ ಅವರೇ, ಈ ಒಂದು ಹೆಬ್ನಿ ಗ್ರಾಮ ಪಂಚಾಯಿತಿಯ SDMCಯ ಅಧ್ಯಕ್ಷರುಗಳೇ, ಉಪಾಧ್ಯಕ್ಷರುಗಳೇ ಹಾಗೂ ಸದಸ್ಯರುಗಳೇ ಹಾಗೂ ಈ ಶಾಲೆಯ ಸಿಬ್ಬಂದಿ ಮುಖ್ಯೋಪಾಧ್ಯಾಯರುಗಳೇ ಹಾಗೂ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರುಗಳೇ ಹಾಗೂ ಸಹ ಶಿಕ್ಷಕಿಯರೇ, ಏನು ಈ ಒಂದು ಕಾರ್ಯಕ್ರಮದ ಬಗ್ಗೆ ಜಿಲ್ಲಾ ಅಧ್ಯಕ್ಷರುಗಳಾದ ಶ್ರೀನಿವಾಸ್ ಸರ್ ಅವರು ಕೆಲವೊಂದು ವಿಚಾರಗಳನ್ನು ಹೇಳಿದ್ದಾರೆ, ಮತ್ತು ತಾಲೂಕು ಅಧ್ಯಕ್ಷರುಗಳು ಕೆಲವೊಂದು ವಿಚಾರಗಳನ್ನು ಹೇಳಿದ್ದಾರೆ. ಮುಖ್ಯವಾಗಿ ಧರ್ಮಸ್ಥಳ ಸಂಘದ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಾದ ಹರೀಶ್ ಸರ್ ಅವರು ಕೆಲವೊಂದು ವಿಚಾರಗಳನ್ನು ಹೇಳಿದ್ದಾರೆ. ನಾವು ಹೆಚ್ಚಾಗಿ ಹೇಳೋದೇನೂ ಇಲ್ಲ. ತಿಳಿದಿರೋರು ಕೆಲವು ವಿಚಾರಗಳನ್ನು ತಿಳಿಸಿದಾಗ ಅದನ್ನು ನಾವು ಗಮನದಲ್ಲಿಟ್ಕೊಂಡು ಯಾವ ರೀತಿ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಶಾಲಾ ವಿಚಾರದ ಬಗ್ಗೆ, ಶಾಲೆಯ ಅಭಿವೃದ್ಧಿ ಬಗ್ಗೆ, ಶಾಲೆಯ SDMC ಸದಸ್ಯರುಗಳ ವಿಚಾರಗಳ ಬಗ್ಗೆ, ಅವರ ಶಾಲೆಯ ಕುಂದುಕೊರತೆಗಳ ಬಗ್ಗೆ ಯಾವ ರೀತಿ ಮಾಡಬೇಕು, ಮೊದಲೇ ಯಾವ ರೀತಿ ನಡೆಸ್ಕೋಬೇಕು ಅಂತೇಳಿ ತುಂಬ ವಿಚಾರವಾಗಿ ಹೇಳಿದ್ದಾರೆ. ಅದೇ ಸಾರ್ ಒಂದು ಮಾತು ಹೇಳಿದ್ರು, ತಾಲೂಕು ಅಧ್ಯಕ್ಷರುಗಳು ಹಾಗೂ ಜಿಲ್ಲಾ ಅಧ್ಯಕ್ಷರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಶಾಲೆಯ SDMC ಅಧ್ಯಕ್ಷರುಗಳಾಗ್ಬೋದು, ಸದಸ್ಯರುಗಳಾಗ್ಬೋದು ಅಂತೇಳಿ ಅವರೆಲ್ಲ ಆಗಮಿಸಬೇಕು ಅಂತ ಹೇಳಿದ್ರು. ಸರ್, ನಾನು ಈಗ ಮಾತು ಕೊಡ್ತಾ ಇದ್ದೀನಿ, ಮುಂದೆ ಇಂತಹ ಒಂದು ಕಾರ್ಯಕ್ರಮ ನಡೆದಾಗ ಯಾವುದೇ ಕಾರಣಕ್ಕೂ ತಪ್ಪದೆ ನಮ್ಮ ಕಮಿಟಿ ಸದಸ್ಯರುಗಳು ಹೇಳಿದ್ದಾರೆ, ಪದಾಧಿಕಾರಿಗಳು ಹೇಳಿದ್ದಾರೆ, ಅವ್ರನ್ನೆಲ್ಲ ಹಾಜರುಪಡಿಸ್ತೀವಿ ಅಂತೇಳಿ ಮಾತು ಕೊಡ್ತಾ ಇದ್ದೀವಿ. ಯಾಕೆ ಇವತ್ತು ಮಾತು ಕೊಡ್ತಾ ಇದ್ದೀವಿ ಅಂತಂದರೆ, ನಮಗೆ ತಡವಾಗಿ ನಿನ್ನೆ ಸಾಯಂಕಾಲ ಗೊತ್ತಾಗಿದ್ದು, ಎಲ್ಲರೂ ಪಾಪ ಕೂಲಿ ಕೆಲಸ ಮಾಡೋರೆ ಸರ್. ಈ ಒಂದು ಕೂಲಿ ಕೆಲಸ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಧರ್ಮಸ್ಥಳ ಸರ್ ಅವರು. ಯಾರೇ ಧರ್ಮಸ್ಥಳ ಸಂಘ ಕಟ್ಟಿಲ್ಲ ಅಂದ್ರೂ ಕೂಡ ಕೂಲಿ ಮಾಡಿದ್ರೇ ಜೀವನ, ಆ ರೀತಿ ಒಂದು ಪರಿಸ್ಥಿತಿ ಇದು. ದಯವಿಟ್ಟು ಮುಂದೆ ಈ SDMC ವಿಚಾರದ ಪರವಾಗಿ ಸಾರ್ಗಳು ಹೇಳಿದ್ದಾರೆ, ಏನು ನಡಿಬೇಕು, ಏನು ನಡೆಸ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಇನ್ನು ನಮ್ಮ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದ್ರ ಬಗ್ಗೆ ತಿಳ್ಕೋಬೇಕು ಅನ್ನೋದು ಕರೆ ಮಾಡಿಕೊಂಡು ತಿಳ್ಕೊಳ್ತೀವಿ. ಮುಖ್ಯವಾಗಿ ನಮ್ಮ ಶಾಲೆ ಹಳೆಯದಾಗ್ಬಿಟ್ಟಿದೆ. ಈ ಒಂದು ಕಮಿಟಿ ರಚನೆ ತಾಲೂಕಲ್ಲಿ ಮಾಡಿದ್ದಾರೆ, ಜಿಲ್ಲೆಯಲ್ಲಿ ಮಾಡಿದ್ದಾರೆ. ಮುಖ್ಯವಾಗಿ ಈ ಪ್ರಾಥಮಿಕ ಶಾಲೆಗಳು ಈ ಕುಂದು ಹೋಗಿದ್ದಾವೆ ಅಂತೆಲ್ಲ ಆ ರೀತಿ ಆಗ್ಬಿಟ್ಟಿದ್ದಾವೆ ಸ್ಕೂಲ್ಗಳು. ಕಾರಣ ಏನು ಅಂತಂದ್ರೆ ಪ್ರೈವೇಟ್ ಶಾಲೆಗಳು ತೆರೆದಿರೋದು ಯಾರು? ರಾಜಕೀಯ ಪಕ್ಷಗಳೇ, ಅದರ ನಾಯಕರುಗಳೇ. ಅವುಗಳನ್ನು ಯಾವಾಗ ಮುಚ್ತಾರೋ ತಾಲೂಕಲ್ಲಿ ದಂಡಾಧಿಕಾರಿಗಳಾಗ್ಬೋದು, BO ಅಧಿಕಾರಿಗಳಾಗ್ಬೋದು, ಇವರೆಲ್ಲ ಅಧಿಕಾರಿ 29 ತಾಲೂಕು ಅಧಿಕಾರಿಗಳಿದಾರಲ್ವಾ, ಶಾಖೆಗಳು, ಆ ಶಾಖೆಗಳ ಮೇಲೆ ಕೂತ್ಕೊಂಡು ಒಂದು ಅಧಿಕಾರ ಚಲಾಯಿಸ್ತಾ ಇದ್ದಾರೆ, ಒಂದು MLA ಅವರು ಕೂಡ ಅವಕ್ಕೆಲ್ಲ ಕಡಿವಾಣ ಹಾಕಿದ್ರೆ ಮಾತ್ರನೇ ಸರ್ಕಾರಿ ಶಾಲೆಗಳು ಉಳಿತವೆ. ಇಲ್ಲೇ ಎಲ್ಲ ಇಡೀ ನಮ್ಮ ರಾಜ್ಯದಲ್ಲೂ ಕೂಡ ಅದಾಗಬೇಕು. ಈ ಒಂದು ಈಗ ತಾಲೂಕು ಇದು ಮಾಡಿದ್ದೀರಾ, ಜಿಲ್ಲಾ ಒಂದು ಸಭೆ ಮಾಡಿದ್ದೀರಾ, ಇವರೆಲ್ಲ ಗಟ್ಟಿ ನಿರ್ಧಾರ ತಗೊಂಡು ಮುಂದೆ ಅಂತಹ ಒಂದು ಅಧಿಕಾರದಲ್ಲಿರೋರನ್ನ ಕತ್ತುಪಟ್ಟಿ ಹಿಡ್ಕೊಂಡು ಕೇಳಿದ್ರೆ ಮಾತ್ರನೇ ಅವರು ದಾರಿಗೆ ಬರೋದು. ಈ ಒಂದು ಸಭೆಯಲ್ಲಿ ಹೇಳ್ತಾ ಇದ್ದೀನಿ. ಆದ್ರೆ ನಾವೇನಾದ್ರೂ ಅವ್ರ ತರ ರಾಜಕೀಯ ಮಾಡಕ್ ಹೋದ್ರೆ ಅದು ನಡೆಯೋದು ಇಲ್ಲ. ಯಾಕೆಂತ ಹೇಳಿದ್ರೆ ನನ್ನ ವಯಸ್ಸಿಗೆ ನಾನು ನೋಡ್ಬಿಟ್ಟಿದ್ದೀನಿ ಇಲ್ಲೇ ಯಾವ ರೀತಿ ನಡೀತಾ ಇದ್ದಾವೆ ಅಂತ ಹೇಳಿ. ಅದೇ ರೀತಿ ಕೂಡ ತಾಲೂಕಲ್ಲಿ ನಡೀತಾ ಇದೆ. ದಯವಿಟ್ಟು ಅಂತವಳಿಗೆ ಅವಕಾಶ ಮಾಡ್ಕೊಡದೆ ನಾವು ಒಂದು ಗಟ್ಟಿ ನಿರ್ಧಾರ ತಗೊಂಡು ಇದು ಯಾವ ರೀತಿ ನೀವು ಮುನ್ನೆಜ್ಜೆ ಹಾಕಿದಿರೋ ಅದೇ ರೀತಿ ಮೇಲೆ ಸ್ಟೇಟ್ವರೆಗೂ ಇದೇ ರೀತಿ ಹೋಗ್ಬೇಕು ಅಂತ ಹೇಳ್ತಾ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಈ ಒಂದು ಸಭೆಯಲ್ಲಿ ನನಗೆ 4 ಮಾತುಗಳನ್ನ ಆಡಲು ಅವಕಾಶ ಕೊಟ್ಟ ಅಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ನನ್ನ 4 ಮಾತುಗಳು ಮುಗಿಸ್ತಾ ಇದ್ದೀನಿ. ಸಮಿತಿಗಳ ಸಮನ್ವಯ ವೇದಿಕೆಯ ಜಿಲ್ಲಾ ಮತ್ತು ತಾಲೂಕಿನ ಪದಾಧಿಕಾರಿಗಳೇ ಹಾಗೂ ಈ ಒಂದು ಕ್ಲಸ್ಟರ್ನ ವಿವಿಧ ಶಾಲೆಗಳ SDMC ಅಧ್ಯಕ್ಷರುಗಳೇ ಹಾಗೂ ಉಪಾಧ್ಯಕ್ಷರುಗಳೇ ಆದರೂ ಸದಸ್ಯರುಗಳೇ ಹಾಗೂ ನಮ್ಮ ಭಾಗದ ECO ಅವರೇ,
ಈ ದಿನ ಈ ಒಂದು ಪಂಚಾಯಿತಿ ಮತ್ತು ಕ್ಲಸ್ಟರ್ ಸಮಿತಿ ಸಮನ್ವಯ ಸಭೆಯನ್ನ ನಮ್ಮ ಒಂದು ಭಾಗದಲ್ಲಿ ಹಮ್ಮಿಕೊಂಡಿರೋದು ತುಂಬಾ ಸಂತೋಷಕರವಾದಂಥ ವಿಷಯ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ರಾಜಕೀಯ ಪಕ್ಷ ಆಗಿರ್ಬೋದು, ಯಾವುದೇ ಒಂದು ಹೊಸ NGO ಆಗಲಿ ಪ್ರಾರಂಭ ಆಗಬೇಕು ಅಂತ ಹೇಳಿದ್ರೆ ಈ ಭಾಗದಿಂದನೇ ಪ್ರಾರಂಭ ಆಗಿ ಅವರ ಸೇವೆಯನ್ನ ಯಶಸ್ವಿಯಾಗಿ ರಾಜ್ಯದಲ್ಲಿ ಮುಂದುವರಿಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಸಮನ್ವಯ ವೇದಿಕೆ ಕೂಡ ನಮ್ಮ ಭಾಗದಿಂದ ಪ್ರಾರಂಭ ಆಗ್ತಿರೋದು ತುಂಬಾ ಸಂತೋಷ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಆಶಿಸ್ತಿದ್ದೀನಿ. ಈ ಸಮಿತಿಯ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸುವಂತ ಒಂದು ಮುಖ್ಯ ಧ್ಯೇಯವನ್ನ ಇಟ್ಕೊಂಡಿದ್ದಾರೆ. ಅದು ಅತ್ಯಂತ ಮುಖ್ಯವಾದಂತ ಒಂದು ಅಂಶ ಮತ್ತು ಈಗಿನ ಪರಿಸ್ಥಿತಿಗಳಿಗೆ ಅತ್ಯವಶ್ಯಕವಾಗಿರ್ತಕ್ಕಂಥ ಒಂದು ಕಾರ್ಯ ಸರ್ ಇದು. ಯಾಕಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ತೀರಾ ಕಡಿಮೆ ಆಗಿದೆ. ಅದು ಯಾಕಾಗಿದೆ, ಏನಾಗಿದೆ ಅನ್ನೋದಕ್ಕೆ ಹಲವಾರು ಕಾರಣಗಳಿದೆ. ಆ ಎಲ್ಲಾ ಕಾರಣಗಳನ್ನ ನಾವು ಬದಿಗೊಟ್ಟು ಮತ್ತೆ ಆ ಎಲ್ಲಾ ಕಾರಣಗಳಿಗೆ ಒಂದು ಕಾರ್ಯರೂಪಿಸಿಕೊಂಡು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಅಥವಾ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿಯನ್ನ ಹೆಚ್ಚಿಸಿ ಅಲ್ಲಿ ಬರುವಂತ ಮಕ್ಕಳು ಎಲ್ಲರಿಗೂ ಗೊತ್ತಿದೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಮಕ್ಕಳು. ಆ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಶಿಕ್ಷಕರು ಮತ್ತೆ ಈ ಒಂದು SDMCಯ ಸದಸ್ಯರುಗಳು, ಅಧ್ಯಕ್ಷರುಗಳು ಎಲ್ಲರೂ ಕೂಡ ಕೈ ಜೋಡಿಸಿ ಆ ಶಾಲೆಯನ್ನ ಎಲ್ಲಾ ಪ್ರೈವೇಟ್ ಸ್ಕೂಲುಗಳು, ಕಾಲೇಜುಗಳಿಗೆ ಸರಿಸಮಾನವಾಗಿ ವಿದ್ಯಾಭ್ಯಾಸವನ್ನು ಕೊಟ್ಟು ಸಮಾಜದಲ್ಲಿ ಒಂದು ಸತ್ಪ್ರಜೆಯಾಗಿ ಉಂಟು ಮಾಡುವಂತ ಒಂದು ಜವಾಬ್ದಾರಿ ನಮ್ಮೆಲ್ಲರದ್ದು ಆಗಿರತ್ತೆ. ಅಂತ ಕಾರ್ಯವನ್ನ ಈ ದಿನ ನಮ್ಮ ಶಾಲೆಯಲ್ಲಿ, ಅದೇ ರೀತಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ SDMC ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಮತ್ತೆ ಸದಸ್ಯರುಗಳಿಗೆ ಅವರ ಕರ್ತವ್ಯಗಳೇನು, ಅವ್ರೇನೇನ್ ಮಾಡ್ಬೇಕಾಗತ್ತೆ, ಆ ಶಾಲೆಗಳನ್ನ ಉಳಿಸ್ಬೇಕು ಅಂತ ಹೇಳಿದ್ರೆ ಅವರ ಜವಾಬ್ದಾರಿಗಳೇನು ಅನ್ನೋದನ್ನ ಈ ದಿನ ನಿಮ್ಗೆಲ್ಲರಿಗೂ ತಿಳಿಸ್ಕೊಡೋದಕ್ಕೆ ಈ ಒಂದು ಸಮಿತಿಯು ಇಲ್ಲಿ ಕಾರ್ಯಾಗಾರವನ್ನ ಹಮ್ಮಿಕೊಂಡಿದೆ. ಈ ಕಾರ್ಯಾಗಾರ ತುಂಬಾ ಯಶಸ್ವಿ ಆಗ್ಲಿ ಅಂತ ಆಶಿಸ್ತಾ 2 ಮಾತುಗಳನ್ನ ಆಡೋದಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸಂಬಂಧಿಕರ ಹತ್ರ ಆಗ್ಲಿ ಬೇರೆ ಯಾರ ಹತ್ರ ಕೈ ಚಾಚಿಲ್ಲ. ಆ ಧರ್ಮಸ್ಥಳದಲ್ಲಿ ಆ ಯಪ್ಪನ್ನ ಬೇಡ್ಕೊಂಡು ನಾನು ಸಂಘದಲ್ಲಿದ್ದೆ. 3 ಜನ ಮಕ್ಕಳನ್ನು ನಾನು ಅಲ್ಲಿ ಫಂಡ್ ತಗೊಂಡು ಮಕ್ಕಳನ್ನ ಓದಿಸ್ತಾ ಇದ್ದೀನಿ. ಒಳ್ಳೆ ಚೆನ್ನಾಗಿ ಓದ್ತಾ ಇದ್ದಾರೆ ಮಕ್ಕಳು. ಧರ್ಮಸ್ಥಳದಿಂದ ತುಂಬಾ ಚೆನ್ನಾಗಿದೆ ಸರ್. ಅವರು ಏನೇನ್ ಕಾರ್ಯಕ್ರಮಗಳು ಹಾಕೋ ಬರ್ತಾರೋ ಹೆಣ್ಮಕ್ಳಿಗೆ ತುಂಬಾ ಉಪಯೋಗ ಆಗ್ತದೆ ಸರ್. ನಾವು ಬಳಸ್ಕೋಬೇಕದು. ಮತ್ತೆ ಇಂಗ್ಲಿಷ್ ಮತ್ತೆ ಇದರಿಂದ ನಮ್ಮ ಧರ್ಮಸ್ಥಳ ಸಂಘದವರು ಮತ್ತೆ ಎಲ್ಲಾ ಶಾಲೆಗಳಲ್ಲೂ ಸರ್ ನನ್ನ ಮಕ್ಕಳು 7th 8th ವರೆಗೂ ಪ್ರೈವೇಟ್ ಅಲ್ಲಿ ಇದ್ದಂತ ಮಕ್ಕಳೇ. ಇವಾಗ ನಾನು ಆರ್ಥಿಕವಾಗಿ ಹಿಂದುಳಿದಿದ್ದಕ್ಕೋಸ್ಕರ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಹಾಕಿದ್ದೀನಿ. ಅಲ್ಲೂ ಚೆನ್ನಾಗಿ ಓದ್ತಾ ಇದ್ದಾರೆ. ಏನಂದ್ರೆ ಅಲ್ಲಿ ಚೆನ್ನಾಗಿ ಓದೋದಕ್ಕೆ ಪ್ರೈವೇಟ್ ಶಾಲೆಯಿಂದಾನೇ ಬಂದಿದ್ದು. ನೆಕ್ಸ್ಟ್ ಪ್ರೈವೇಟ್ ಶಾಲೆಯಲ್ಲಿ ಏನ್ ಹೇಳ್ಕೊಡ್ತಾ ಇದ್ದೀರೋ ಅದೇ ರೀತಿ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಬರಬೇಕು. ಅದು ಧರ್ಮಸ್ಥಳ ಸಂಘದವರು ಖಂಡಿತ ಮಾಡ್ತೀರಾ ನೀವು. ಅದು ಕೊಡ್ಬೇಕು ಸರ್, ಟೀಚರ್ಸ್ನ ಕೊಟ್ಟು ಅಲ್ಲಿ. ಯಾಕಂದ್ರೆ ನೆಕ್ಸ್ಟ್ ಬರೋ ನಮ್ಮ ಮಕ್ಕಳು ಪ್ರೈವೇಟ್ ಅಲ್ಲಿ ಇದ್ದವರು ಓಕೆ, ಇವಾಗಿಂದ ಸರ್ಕಾರಿ ಶಾಲೆಗಳಿಂದ ಇದ್ದವರೇ ಅಲ್ಲೇ ಇರ್ಬೇಕು ಅಂದ್ರೆ ಅವ್ರಿಗೂ ಇಂಗ್ಲಿಷ್ ಬೇಕು ಸರ್. ನೀವು ಅದಕ್ಕೆ ಸಹಾಯ ಮಾಡಿ ಅವರು ಇಂಗ್ಲಿಷ್ ಕಲ್ತ್ಕೊಂಡು ಸರ್ಕಾರಿ ಶಾಲೆಗಳಲ್ಲಿ ಪ್ರೈವೇಟ್ಗಿಂತ ಅವ್ರು ಚೆನ್ನಾಗಿ ಓದ್ಕೊಂಡು ಹೋಗ್ಲಿ ಸರ್. ಈಗ